ಜೂನಿ ಮರಿಟ್ಟಿದ್ದಾಳೆ ಆಯಿತಾ. 2 ಮರಿಟ್ಟಿದ್ದಾಳೆ, ಗೋಲ್ಡನ್ ಕಲರ್ ಇದು. ನಾನು ಹೀಗೆ ಅಡ್ಡ ಎಲ್ಲ ಇಟ್ಟಿದ್ದೇನೆ, ಒಂದು ವೇಳೆ ತಪ್ಪಿ ಬಾಗಿಲು ಹಾಕೋದು ಮರ್ತರೆ ಅಪ್ಪಸ ಇಲ್ಲಿ ಆದರೂ ಅಂತ ಹೇಳಿ. ಅಡ್ಡಳು ಚೂಬಣ್ಣಚ್ಚು ಬಗ್ಗೆ ನನಗೆ ಗೊತ್ತಿಲ್ಲ, ಹೆಣ್ಣು ಬೇಕು ಗಂಡು ಬೇಕು ಮರಿಗಳ ಅಂತ. ಅದು ಕ್ಯೂಟ್. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಬೆಳಗಿದ ಕೆಲಸ ಎಲ್ಲ ಆಯಿತು. ಇವತ್ತು ಬಜಾವ್ ತರಲಿಕ್ಕೆ ಹೋಗಲಿಲ್ಲ, ಅಪ್ಪನಿಗೆ ಸ್ವಲ್ಪ ಹುಷಾರಿಲ್ಲ. ಹಾಗಾಗಿ ನಾನು ಬ್ಲಾಗೆಲ್ಲ ಅಪ್ಲೋಡ್ ಮಾಡಿ ಬಂದು ತಿಂಡಿ ಎಲ್ಲ ತಿಂದು ಅವರನ್ನು ಕೈಕಂಬಕ್ಕೆ ಬಿಟ್ಟು ಬಂದೆ. ಅಂದರೆ ಅವರು ಆಸ್ಪತ್ರೆಗೆ ಹೋಗಿ ಮೆಡಿಸಿನ್ ತೊಗೊಂಡು ಬರ್ತೇನೆ ಅಂತ, ಅಂದರೆ ಸ್ವಲ್ಪ ಜ್ವರ ಮತ್ತು ವೀಕ್ನೆಸ್. ಹಾಗೆ ಅವರಿಗೆ ಹುಷಾರಿಲ್ಲದೆ ಇರ್ತದೆ, ಅಂದರೆ ಅವಾಗ ಹುಷಾರು ತಪ್ತಾ ಇರ್ತದೆ. ಹಾಗೆ ಹೀಗೆ ಅಂತೆಲ್ಲ ಚೂರು ಚೂರು ಅಡ್ಜಸ್ಟ್ ಮಾಡಿ ಕಡಿಮೆ ಮಾಡ್ಕೊಳ್ತಿದ್ದಾರೆ. ಅಂದರೆ ಅವರು ದೊಡ್ಡ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ನೀವು ಹೇಳ್ಬೋದು ಅಲ್ಲಿ ಆಸ್ಪತ್ರೆಯಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಅಂತ. ಅವರು ಅಂದರೆ ಈ ಹಿಂದಿದು ಜನ್ರೇಷನ್ ಅವರು ಇದ್ದಾರಲ್ಲ, ಅವರು ಆದಷ್ಟು ಮನೆಯಲ್ಲೇ ಮೆಡಿಸಿನ್ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ನನ್ನ ಅಪ್ಪ ಸಹ ಅಷ್ಟೇ, ದೊಡ್ಡ ಆಸ್ಪತ್ರೆಗೆ ಅಂತೆಲ್ಲ ಹೋಗಲಿಕ್ಕೆ ಇಷ್ಟವೇ ಪಡೋದಿಲ್ಲ. ಅವರಿಗೆ ಒಂದು ಮೆಡಿಸಿನ್ ಒಬ್ಬರ ಕೈಲಿ ಹಿಡಿಸ್ತದೆ, ಹಾಗಾಗಿ ಅವರ ಕೈಯಿಂದಲೇ ಯಾವಾಗಲೂ ಮೆಡಿಸಿನ್ ತೊಗೊಂಡು ಬರ್ತಾರೆ. ಇವಾಗ ಸಹ ಅಲ್ಲಿ ಹೋಗಿದ್ದಾರೆ, ನಾನು ಸಹ ಬರ್ತೇನೆ ಅಂತ ಹೇಳಿದೆ. ಅದಕ್ಕೆ ಬೇಡ, ಇಲ್ಲಿ ದನಗಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ಮತ್ತು ಕೆಲಸ ಉಂಟಲ್ಲ, ಹಾಗೆ ಅವರನ್ನು ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬಂದೆ. ಮತ್ತು ಅವರು ರಿಟರ್ನ್ ಬಂದಾಗೆ ಕಾಲ್ ಮಾಡ್ಬೋದು, ಅಲ್ಲಿಂದ ಮತ್ತೆ ಕರ್ಕೊಂಡು ಬರೋದು ನಾನು ಕೈಕಮ್ಮದಿಂದ. ಹಾಗೆ ಇನ್ನು ದನಗಳನ್ನೊಂದು ಹೊರಗಡೆ ಕರ್ಕೊಂಡು ಹೋಗಬೇಕು. ಯಾವಾಗಲೂ ಕರ್ಕೊಂಡು ಹೋಗಲಿಕ್ಕೆ ಹೋಗ್ತಾರಲ್ಲಪ್ಪ, ಹಾಗೆ ಅಲ್ಲಿ ಆಗಲಿಕ್ಕಿಲ್ಲ, ನನಗೆ ದೂರ ಉಂಟು ಅಲ್ಲಿ. ಹಾಗೆ ಇಲ್ಲೇ ಮನೆ ಹತ್ತಿರಕ್ಕೆ ಕಟ್ಟುದು ಅಂತ ಇದ್ದೇನೆ, ಯಾವಾಗಲೂ ಬಿಡೋದಲ್ಲ. ಇವತ್ತು ಬಳ್ಳಿ ಹಾಕಿ ಕಟ್ಟುವ, ಮತ್ತು ಮಧ್ಯಾಹ್ನ 1 ಗಂಟೆ ಇಲ್ಲ 2 ಗಂಟೆಗೆ ಕರ್ಕೊಂಡು ಬಂದರೆ ಆಯಿತು. ಇಲ್ಲಿ ಕಟ್ಟಿದ್ದು ಇಬ್ಬರನ್ಸ, ಅವಳು ಸ್ವಲ್ಪ ಮೇಲೆ ಇದ್ದಾಳೆ, ಅಲ್ಲಿ ಸಹ ಹುಲ್ಲುಂಟು. ಯಾವಾಗಲೂ ಹೀಗೆ ಹುಲ್ಲಿರುವುದಿಲ್ಲ, ಅಂದರೆ ದನಗಳು ಓಡಿ ಬರೋದು ಇಲ್ಲಿಗೆ ಆಯಿತಾ. ಹಾಗೆ ಯಾವಾಗಲೂ ಇಲ್ಲಿ ಎಂತ ಸಹ ಇರೋದಿಲ್ಲ, ಮೇಯ್ದು. ಈಗ 1-2-3 ವಾರದಿಂದ ಅಪ್ಪ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ದಾರಲ್ಲ, ಹಾಗೆ ಇಲ್ಲಿ ಹುಲ್ಲುಂಟು. ಅರ್ಜೆಂಟ್ಗೆ ಕರ್ಕೊಂಡು ಬಂದು ಇಲ್ಲಿ ಕಟ್ಟಿ ಹಾಕ್ಬೋದು. ಆದರೆ ಇಲ್ಲಿ ಸ್ವಲ್ಪ ಬಿಸಿಲು ಬೀಳ್ತದೆ ಅಂತ ಇಲ್ಲೆಲ್ಲ ನೆರಳುಂಟು. ಬಿಟ್ಟರೆ ಅವರು ಹೋಗ್ತಾರೆ. ಹಾಗೆ ನನಗೆ ಬಿಡಲಿಕ್ಕೆ ಧೈರ್ಯ ಇಲ್ಲ. ನೆರಳು ಅಲ್ಲಲ್ಲೇ ಅಡ್ಜಸ್ಟ್ ಮಾಡಿ ನಿಲ್ಬೋದು ಮಾತ್ರ ಅವರಿಗೆ. ಮತ್ತು ಎಂತ ಅಂತ ಹೇಳಿದರೆ, ನಮ್ಮ ಜೂನಿ ಮರಿಟ್ಟಿದ್ದಾಳೆ ಆಯಿತಾ. 2 ಮರಿಟ್ಟಿದ್ದಾಳೆ, ಗೋಲ್ಡನ್ ಕಲರ್ ಇದು. ನಿನ್ನೆ 7 ಗಂಟೆ ಮೇಲೆ ಅಟ್ಟಕ್ಕೆ ಹತ್ತೋದು, ಅಟ್ಟದಲ್ಲಿ ಪ್ಲೇಸ್ ಹುಡುಕೋದು, ಮತ್ತು ಎಲ್ಲ ಕಡೆ ಪ್ಲೇಸ್ ಹುಡುಕ್ತಾ ಇದ್ಲು. ನನಗೆ ಗೊತ್ತಿತ್ತು ಇವತ್ತು ಮರಿ ಇರ್ತಾಳೆ ಅಂತ ಅನಿಸ್ತಾಯಿತ್ತು, ಅಂದರೆ ಅವಳದು ಬಿಹೇವಿಯರ್ ಹಾಗಿತ್ತು. ಆದರೆ ಹಿಡಿಲಿಕ್ಕೊಂದು ಸಿಗ್ತಿರ್ಲಿಲ್ಲ. ಅವತ್ತು ನಾನು ನಿಮಗೆ ಹೇಳಿದ್ದೆ, ನನ್ನ ಜೀಸ್ನಿ ಮರಿ ಇಡಬೇಕಾದ್ರೆ ನಾನು ಅವಳೊಟ್ಟಿಗೆ ಇದ್ದೆ. ನನ್ನನ್ನು ಕರೆದು ಅವಳೊಟ್ಟಿಗೆ ಅಟ್ಟಕ್ಕೆ ಹೋಗಿ ಅಟ್ಟದಲ್ಲಿ ಕೂತು ಆಮೇಲೆ ಮರಿಯೆಲ್ಲ ಇಟ್ಟೋದವಳು. ಇವಳು ಸಿಗ್ತಿರ್ಲಿಲ್ಲ. ಹಾಗೆ ನಾನು ಸ್ಟಾಕ್ ರೂಮ್ ಇದು ಬಾಗಿಲು ಓಪನ್ ಇಟ್ಟಿದ್ದೆ, ಎಲ್ಲಾದರೂ ಒಂದು ವೇಳೆ ಇಟ್ಟರೆ ಅಲ್ಲಿ ಇಡಲಿ, ಸೇಫ್ ಜಾಗ ಅದು ಅಂತ. ಮತ್ತು ಮೊನ್ನೆಲ್ಲ ಹಂಚೆಲ್ಲ ತೆಗೆದು ರಿಪೇರಿ ಮಾಡಿದ್ರಿಂದ ಅಟ್ಟದಲ್ಲಿ ಅಷ್ಟು ಸೇಫ್ ಇಲ್ಲ, ಬೀಳಲೂಬಹುದು. ಹಾಗಾಗಿ ಅಲ್ಲಿಡೋದು ಬೇಡ ಅಂತೆಲ್ಲ ಇತ್ತು. ಹಾಗೆ ಅವಳು ಸ್ಟಾಕ್ ರೂಮಲ್ಲಿ ಮರಿ ಇಟ್ಟಿದ್ದಾಳೆ. 2 ಉಂಟು, ಚಿಕ್ಕ ಉಂಟು ಮರಿ. ಅಂದರೆ ರಿಂಕಿಯ ನೆಕ್ಸ್ಟ್ ಮರಿ ಇವಾಗ ಇಟ್ಟದ್ದು. ಇಲ್ಲಾಂತ ಹೇಳಿದರೆ ನಮ್ಮಲ್ಲಿ ಇಷ್ಟು ಸಮಯ ಗ್ಯಾಪ್ ಅಂತಿರಲಿಲ್ಲ, 1 ವರ್ಷ ಗ್ಯಾಪ್ ಆಯಿತು ಇವಾಗಕ್ಕೆ ಮರಿ ಇಡದೆ. ಹಾಗೆ ನನಗೊಂದು ಖುಷಿ, ನಾನು ಯಾವಾಗ ಮರಿ ಇಡ್ತಾರೆ ಬೆಕ್ಕುಗಳು ಅಂತ ಕಾಯ್ತಿದ್ದೆ. ಅಂದರೆ ಮರಿಗಳೇ ಗೊತ್ತುಂಟ, ಈಗ ಫಸ್ಟ್ 3 ತಿಂಗಳು 4 ತಿಂಗಳು ಚಂದ, ಆಮೇಲೆ ದೊಡ್ಡ ಆದಮೇಲೆ ಅಷ್ಟು ಖುಷಿ ಅಂತ ಆಗೋದಿಲ್ಲ. ಅವರೊಟ್ಟಿಗೆ ಪ್ರೀತಿ ಇರ್ತದೆ, ಆ ಮರಿಗಳು ಅದೊಂದು ಖುಷಿ ಉಂಟಲ್ಲ. ಹಾಗೆ ಅದಕ್ಕೆ ಬಾಕ್ಸ್ ಎಲ್ಲ ಇಟ್ಟು ಜಾಗ ಎಲ್ಲ ಮಾಡಿ ಕೊಟ್ಟಿದ್ದೇನೆ, ಅದರಲ್ಲಿ ಕೂತಿದ್ದಾರೆ. ನಾನು ಬಾಗಿಲು ಹಾಕಿ ಬರ್ಬೋದು, ಸೇಫಾಗಿ ಉಂಟು ಪ್ಲೇಸ್. ಇಲ್ಲ ಅಂತ ಹೇಳಿದರೆ ಟಿಂಕಿ ಹೋಗೋದು, ಹಿಡಿಯೋದು, ಅಪ್ಪಚ್ಚಿ ಮಾಡೋದು ಎಲ್ಲ ಮಾಡ್ತಾನೆ. ನಿನ್ನೆನೇ ಮರಿದು ಸೌಂಡಿಗೆ ನೋಡ್ತಾ ಇದ್ದೆ ಎಲ್ಲಾದರೂ ಉಂಟಾ ಅಂತ. ಹಾಗೆ ಅದು ಬಾಗಿಲೆಲ್ಲ ಹಾಕಿ ಸೇಫ್ ಉಂಟು. ಅವಳಿಗೊಂದು ಹೊರಗೆ ಹೋಗಲಿಕ್ಕೆ ಕಷ್ಟ. ಈಗ ಇವತ್ತು ನಾಳೆ ನಾಡಿದ್ದು ಹೊರಗೆ ಹೋಗೋದೇ ಇಲ್ಲ. ಹಾಗೆ ಹಾಲು ಊಟ ಎಲ್ಲ ಅಲ್ಲೇ ಇಟ್ಟಿದ್ದೇನೆ ಅವಳಿಗೆ. ನಾನು ಹೀಗೆ ಅಡ್ಡ ಎಲ್ಲ ಇಟ್ಟಿದ್ದೇನೆ, ಒಂದು ವೇಳೆ ತಪ್ಪಿ ಬಾಗಿಲು ಹಾಕೋದು ಮರ್ತರೆ ಅಪ್ಪಸ ಇಲ್ಲಿ ಆದರೂ ಅಂತ ಹೇಳಿ, ಅಟ್ಯಾಕ್ ಆಗೋದು ಬೇಡ ಅಂತ ಹೇಳಿ ಹೀಗೆ ಕತ್ತಲು ಮಾಡಿಟ್ಟಿದ್ದೇನೆ. ಬೆಳಕಿದ್ರೆ ಅವಳು ಜಾಗ ತಪ್ಪಿಸೋದ್ರಲ್ಲಿ ಇದ್ಲು. ಈಗ ನಿಮಗೆ ತೋರಿಸ್ತೇನೆ ಮರಿಗಳು ಹೇಗಿದ್ದಾರೆ ಅಂತ.
ನೋಡಿ ನೋಡಿ ಚಿಂಡಿ ಚಿಂಡಿ ಥರ ಇದ್ದಾರಲ್ಲ ಗುಂಡಿಗಳು. ಬಣ್ಣ ಚೂಬಕ್ಕೆ ನಂಗೆ ಗೊತ್ತಿಲ್ಲ ಹೆಣ್ಣು ಬೇಕು ಗಂಡು ಬೇಕು ಮರಿಗಳ ಅಂತ. ಅಂತೂ ಕ್ಯೂಟ್ ಉಂಟು. ಈ ಥರ ಬಿಳಿದು ಮುಖ ಇರಲಿಲ್ಲ ಯಾರಿಗೆ ಸಹ. ಆಯಿತು, ಹಾಲು ಕುಡ್ತಿದ್ಯಲ್ಲ ಮತ್ತೆಂತ, ಮಲಗು ನೀನು. ಗಣಿಯವರು ಸಹ ಬೆಳಗ್ಗೆ ನೋಡಿ ಹೋದ್ದು. ಅವರು ಕೂಡ ಇಷ್ಟು ಚಿಕ್ಕ ಮರಿಯನ್ನು ನೋಡಿದ ಫಸ್ಟ್ ಟೈಮ್. ಹಾಲು ಕೊಡು ತಚ್ಚಿ ಕತ್ತಲು ಮಾಡಬೇಕು, ಇಲ್ಲಾಂದರೆ ಅವಳು ಬೇರೆ ಕಡೆ ಎತ್ಕೊಂಡು ಹೋಗುವ ಸಾಧ್ಯತೆ ಉಂಟು. ಅದಕ್ಕೆ ದನಗಳನ್ನು ಬಿಟ್ಟು ಬಂದಾದಮೇಲೆ ಈಗ ತೋಟಕ್ಕೆ ಬಂದೆ ಹಾಳೆ ಕಟ್ ಮಾಡಿಕೊಂಡು ಹೋಗುವಂತ. ಯಾವಾಗಲೂ ನನಗೆ ಮಧ್ಯಾಹ್ನಗಿಂತ ಮುಂಚೆ ಪುರ್ಸೊತೆ ಇರೋದಿಲ್ಲ ಹಾಳೆ ಕಟ್ ಮಾಡಲಿಕ್ಕೆ. ಇವತ್ತುಂಟು ದನಗಳನ್ನು ಕಟ್ಟಿದಲ್ಲಿ ತುಂಬ ಹುಲ್ಲುಂಟಲ್ಲ, ಹಾಗೆ ಇನ್ನೂ ಒಂದು ಅರ್ಧ ಗಂಟೆ ಲೇಟಾಗಿ ಹೋದರೂ ಚಿಂತೆ ಇಲ್ಲ, ಅವರು ಚೆಂದ ಮೇಯ್ಬೋದು. ಹಾಳೆ ಕಟ್ ಮಾಡಿಕೊಂಡು ಹೋಗುವ. ಅಪ್ಪ ಬರುವಾಗ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫೋನ್ ಬಂದಮೇಲೆ ಅವ್ರನ್ನ ಕರ್ಕೊಂಡು ಬರುವ. ಮತ್ತು ಗಣ್ಯವರು ಆಫೀಸಿಗೆ ಹೋಗಿದ್ದಾರೆ. ಇವತ್ತು ಇಯರ್ ಎಂಡಿಂಗ್ ಅಲ್ಲ ಬ್ಯಾಂಕಲ್ಲೆಲ್ಲ, ಹಾಗೆ ಇವತ್ತು ಡ್ಯೂಟಿ ಉಂಟು. ನೀವೆಲ್ಲ ಕೇಳ್ಬೋದು ಇವತ್ತು ರಜೆ ಇದ್ದರೂ ಕೂಡ ಯಾಕೆ ಇಲ್ಲ ಅಂತ ಹೇಳಿ, ಅದಕ್ಕೆ ಹೇಳಿದ್ದು. ಇವತ್ತು ರಜೆ ಉಂಟು ಕ್ಯಾಲೆಂಡರಲ್ಲೆಲ್ಲ, ಬಟ್ ಇವತ್ತು ಇಯರ್ ಎಂಡಿಂಗ್ ಅಲ್ಲ ಬ್ಯಾಂಕಲ್ಲೆಲ್ಲ. 31 ಮಾರ್ಚ್ ಇಯರ್ ಎಂಡಿಂಗ್, ಏಪ್ರಿಲ್ 1 ನ್ಯೂ ಇಯರ್. ಹಾಗಾಗಿ ಅವರಿಗೆ ಡ್ಯೂಟಿ ಉಂಟು. ಅವರಿನ್ನೂ ಸ್ಯಾಟರ್ಡೆ ಬರ್ಬೋದು. 11 ಆಯಿತು. ಅಪ್ಪಂದು ಫೋನ್ ಬಂತು, ಅವ್ರು ಕೈ ಕಂಬ ತಲುಪಿದ್ರಂತೆ ಮೆಡಿಸಿನ್ ತಗೊಂಡು. ಹಾಗೆ ಈಗ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಹೋಗೋದು. ಏನಂತ ಹೇಳಿದರೆ, ನಮಗೆ ಕೈಕಂಬದಿಂದ ಇಲ್ಲಿ ಬರಲಿಕ್ಕೆ ರಿಕ್ಷಾದವರು 200 ರೂಪಾಯಿ ತಗೊಳ್ತಾರೆ. ಅದಕ್ಕೆ ಬಿಡುವಾಗ ಸಹ ನಾನೇ ಕರ್ಕೊಂಡೋಗಿ ಬಿಡೋದಪ್ಪ ನನ್ನ ಸ್ಕೂಟಿಯಲ್ಲಿ. ಬರುವಾಗ ಅವ್ರು ಕಾಲ್ ಮಾಡ್ತಾರಲ್ಲ, ಮತ್ತೆ ಕರ್ಕೊಂಡು ಬರೋದು. ಹಾಗೆ ಅಪ್ಪ ನನ್ನ ಕರ್ಕೊಂಡು ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಈಗ ದನಗಳ ಹತ್ರ ಹೋಗ್ತಾ ಇದ್ದೆ. ಅಪ್ಪನೇ ಹೋಗಿದ್ದಾರೆ, ಅಲ್ಲಿ ಕೇಳ್ತಾ ಉಂಟು. ಹಾಗೆ ನಾನು ರಿಟರ್ನ್ ಬಂದೆ. ಅವರು ಹೊಳೆಗೆ ಕರ್ಕೊಂಡೋಗಿ ನೀರು ಕುಡಿಸಿ ಸ್ನಾನ ಮಾಡಿಸಿ ಬರ್ಬೋದಾ ಅಂತ. ನಾವು ಸಾಚೆ ಹೋಗಿ ನೋಡುವ ಎಂತ ಮಾಡ್ತಾರೆ ಅಂತ. ಅಪ್ಪನಿಗೆ BP ಒಂದು ಸ್ವಲ್ಪ ಜಾಸ್ತಿ ಆದ್ದು, ಬೇರೆ ಎಂಥ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಹಾಗೆ BP ಕಂಟ್ರೋಲ್ ಮಾಡಲಿಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ 3 ದಿವಸಕ್ಕೆ. ಹಾಗೆ ಮತ್ತು ಈಗ ಊಟ ಆಗಿ ಮಾತ್ರೆ ತಗೊಂಡಾದ್ಮೇಲೆ ಹುಷಾರಿದ್ದಾರೆ ಅವರು. ಹಾಗೆ ಹುಷಾರಾದಾಗೆ ಕೆಲಸಕ್ಕೆ ಹೋಗೋದೇ, ನನಗಿಂತ ಮುಂಚೆ ಎದ್ದು ಹೋಗಿದ್ದಾರೆ. ಹಾಗೆ ಅಪ್ಪ ನೋಡಿ ಸ್ನಾನ ಮಾಡಿಸುವ ಪ್ಲ್ಯಾನಲ್ಲಿ ಇದ್ದಾರೆ, ಅದೊಂದು ಗೋಣಿ ಇಟ್ಕೊಂಡು. ಆದರೆ ಇಲ್ಲಿ ಅಲ್ಲಿ ಹಾಗೆ ಫ್ರೀ ಇಲ್ಲ ಅಂತ, ಇಲ್ಲಿ ಕಾಲು ಹೂತು ಹೋಗ್ತದೆ, ಅಷ್ಟು ಗುಂಡಿಯಲ್ಲಿದ್ದಾರೆ ಅವರಿಬ್ಬರು. ತುಂಬ ಆಳದಲ್ಲಿ ಹೋಗಿ ನಿಂತಿದ್ದಾರೆ. ಅವಳು ನಿಲ್ಲುವುದೇ ಇಲ್ಲ ಸ್ನಾನಕ್ಕೆ, ಅರ್ಧ ಸ್ನಾನ ಆದಾಗೆ ಓಡಿ ಬರುವುದೇ. ಸ್ನಾನ ಆಯಿತು, ಹೊರಟ್ರಿ ಇವರು. ನೀರು ಸಹ ಕುಡಿದಾಯಿತು, ಬೇಕಾದಷ್ಟು ನೀರಲ್ಲಿ ನಿಂತು ಕೂಡ ಆಯಿತು. ಇವತ್ತು ಲೇಟ್, ಯಾವಾಗಲೂ 1 ಗಂಟೆ ಕರ್ಕೊಂಡು ಬರ್ತೇವೆ, 1:15 ಒಳಗೆ ಕರ್ಕೊಂಡು ಬಂದು ಕಟ್ಟಿ ಆಗ್ತದೆ. ಇವತ್ತು ಈಗ 2:45 ಆಯಿತು. ಹಾಗೆ ಒಂದು ಸ್ವಲ್ಪ ಲೇಟ್. ಕಟ್ಟಿದ್ದಲ್ಲ, ಯಾವಾಗಲೂ ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗೋದು. ಇದು ಬಾಲ ಸರಿ ಆಯಿತು ನೋಡಿ ಅಂತೆ, ಚಕ್ಕುಳಿಯಾಗೆ ಆಗಿದೆಯಲ್ಲ ಈಗನೇ ಚಂದ ನನ್ನ ಟಿಂಕಿ ನೋಡಲಿಕ್ಕೆ. ಗನ್ನಿ ಕೂಡ ಹಾಗೆ ಹೇಳ್ತಾ ಇದ್ದರು, ಎಂತ ಮಾರೆ ನಿಂದು ಬಾಲ ಎಂತ ಆಗಿದೆ, ಅದನ್ನು ಸರಿ ಮಾಡು ಅಂತ. ಅದು ಅವನಿಗೆ ಮೊನ್ನೆ ನಾಯಿಗಳದ್ದು ಚೂರು ಪೆಟ್ಟಾಯ್ತಲ್ಲ, ಹಾಗೆ ಎಂಥದೋ ಪೆಟ್ಟಾಗಿತ್ತು. ಈಗ ಕರೆಕ್ಟ್ ಆಯಿತು. ನಾವು ಹುಲ್ಲಿಗೆ ಬಂದ್ವಿ, ನಾನು ಮತ್ತು ಟಿಂಕಿ. ಕೂರ ಹೋಗಿ ಆಯಿತು ಮುಂದೆ. ಚುಂಕಿ ಹುಲ್ಲಾಯಿತು ಒಂದು ಕಟ್ಟ. ಅಡಿಕೆ ನೋಡಿ ಇಷ್ಟು ಸಿಕ್ಕಿತ್ತು. ನಿನ್ನೆ ಥರನೇ ಬಂದು ಹುಲ್ಲು ಹಿರಿದದ್ದು. ಹಾಗೆ ತೋಟ ಸಹ ಕ್ಲೀನ್ ಆಗ್ತಾ ಉಂಟು, ಅಡಿಕೆ ಕೂಡ ಸಿಗ್ತಾ ಉಂಟು. ಒಮ್ಮೆ ಕ್ಲೀನ್ ಆದರೆ ಮತ್ತು ಅಡಿಕೆದು ಹೆಕ್ಕಲಿಕ್ಕೆ ಬರಬೇಕು ಅಂತಿಲ್ಲ. ಮತ್ತು ಇನ್ನು ಡಿಸೆಂಬರಲ್ಲಿ ಕೊಯ್ಲಿಗೆ ಬಂದರೆ ಆಯಿತು ಹೆಕ್ಕಲಿಕ್ಕೆ. ಹುಲ್ಲು ತಗೊಂಡು ಮನೆಗೆ ಬಂದೆ. ದನಗಳು ಇನ್ನೂ ಸಹ ಬರಲಿಲ್ಲ, ಹಾಗೆ ಇಲ್ಲಿ ನೀರು ತುಂಬಿಸೋದು. ಅವರು ಅಲ್ಲಿಂದ ಬರುವಾಗ ನೀರು ಕುಡಿದು ಮತ್ತು ಹಟ್ಟಿಗೆ ಹೋಗ್ಬೋದು ಅಂತ. ಇದು ನೋಡಿ ಒಂದು ಸಲ ಭಾಗ ಆಗಿತ್ತು ಆಯಿತಾ, ಇದನ್ನಪ್ಪ ಹೊಲಿದದ್ದು.
ಈ ಥರ ಟ್ಯಾಲೆಂಟ್ ಯಾರಿಗೆ ಉಂಟು ಹೇಳಿ ಅಂತೆ. ಅಪ್ಪಂದು 2 ಕಡೆ ಕಟ್ಟಿಗೆ ಹೀಗೆ ಕಟ್ ಮಾಡಿ ರಾಶಿ ಹಾಕೋದು ಬಾಕಿ ಆಗಿತ್ತು, ಹಾಗೆ ಅದರದ್ದು ಕೆಲಸ ಮಾಡ್ತಿದ್ದಾರೆ. ಚೂರು ಹುಷಾರಾದರೆ ಸಾಕು ಹೀಗೆ ಮಾಡೋದು. ನಾನು ಅವ್ರ ಹತ್ರ ಹೇಳಿದ್ದೆ ನಾಳೆ ಮಾಡ್ಬೋದು ಅಂತ, ಅವ್ರು ಕೇಳಬೇಕೆ. ನನ್ನ ಅಪ್ಪ ಛಲಗಾರ, ಇನ್ನೆಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಕಟ್ಟಿ ಹಾಕಲಿಕ್ಕೆ ಆದರೂ ಸಾಧ್ಯ ಇಲ್ಲ, ಇಲ್ಲಾಂದರೆ ಆದರೂ ಮಾಡ್ಬೋದಿತ್ತು. ನಾನು ಇವ್ರನ್ನ ಕರ್ಕೊಂಡು ಬರಲಿಕ್ಕೆ ಬಂದೆ. ಆಗ ಸ್ನಾನ ಮಾಡಿಸಿ ಹೊಳೆಯಿಂದ 2-3 ಬಿಟ್ಟದುಂಟು. ಮತ್ತು ನಾವು 3 ಗಂಟೆಗೆ ಚಹಾ ಕುಡಿದು 3-4 ತೋಟಕ್ಕೆ ಹೋಗಿ ಹುಲ್ಲು ಮಾಡಿ ಬಂದು ಈಗ 4 ಗಂಟೆ ಆಯಿತು. ಹಾಗೆ ಕರ್ಕೊಂಡು ಹೋಗುವಂತ ಬಂದೆ. ಇವಳ ಮಗಳು ಕರಿತಾ ಇದ್ದಾಳೆ, ಆದರೆ ಇವಳಿಗೆ ನೆನಪಿಲ್ಲ ಮನೆಗೆ ಹೋಗಬೇಕು ಅಂತ ಹೇಳಿ. ದನಗಳಿಗೆ ಎಷ್ಟು ಮೇಯ್ದರೂ ಹೊಟ್ಟೆ ತುಂಬುವುದಿಲ್ಲಂತೆ. ಮುಂಚೆ ಅಮ್ಮ ಹೇಳ್ತಾ ಇದ್ರು, ಅಪ್ಪನೂ ಹೇಳ್ತಾರೆ, ಅವರಿಗೆ ಹಾಕಿದಷ್ಟು ಬೇಕು. ಹಾಗೆ ನೋಡಿ, ಈಗ ನಾನು ಬಿಟ್ಟರೆ 6 ಗಂಟೆಯ ತನಕ ಬೇಕಾದರೂ ಮೇಯ್ತಾರೆ. ಇಲ್ಲಿ ಹುಲ್ಲು ಒಳ್ಳೇದುಂಟಲ್ಲ, ಅವರಿಗೆ ಹೊಟ್ಟೆ ತುಂಬಿದರೆ ನನಗೂ ಸಮಾಧಾನ. ಅವಳಲ್ಲಿ ಬೊಬ್ಬೆ ಹೊಡಿದ್ರಲ್ಲಿ ಕಿವಿ ಬಿಡಲಿಕ್ಕೆ ಆಗೋದಿಲ್ಲ. ಹೋಗುವ ಹೋಗುವ ಪುಟ್ಟಕ್ಕ, ಹೋಗುವ ಹೋಗುವ ಹೋಗುವ, ಹೊಯ್ಯ ಹೊಯ್ಯ. ಕೊಕ್ಕರೆಗಳು ಆಗಲೇ ಹೋಗಿದ್ದಾರೆ ಇವರನ್ನು ಬಿಟ್ಟು. ಅವ್ರದ್ದು ಸಹ ಟೈಮ್ ಆಯಿತು ಕಾಣಿಸ್ತದೆ, ಡ್ಯೂಟಿ ಟೈಮ್ ಮುಗೀತು.